ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳಿದ್ರೆ ಅಂಥವ್ರಿಗೆ ಯಾವ್ಯಾವ ಡಿಸೈನ್ಸ್ ನೆಕ್ ಪೀಸ್ಗಳಿರುತ್ತೆ ಅಂತ ಶೋ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಯಾವ್ದು ಹಾಕಿದ್ರೂ ಚೆನ್ನಾಗಿರುತ್ತೆ, ಆಬ್ವಿಯಸ್ಲಿ, ನೋ ಡೌಟ್. ಬಟ್ ಅವ್ರಿಗೆ ಟ್ರೆಡಿಷನಲ್ ಆಗು ಚೆನ್ನಾಗಿ ಕಾಣಬೇಕು, ಅದಕ್ಕೂ ನಮಗೆ ಸೂಟ್ ಆಗಬೇಕು, ಮತ್ತು ವೆಸ್ಟರ್ನ್ಗೂ ಸೂಟ್ ಆಗಬೇಕು ಅಂತ ಒಂದು ಕೆಲವೊಂದು ನೆಕ್ ಪೀಸ್ ಡಿಸೈನ್ನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋಗಳನ್ನ ಶೇರ್ ಮಾಡಿ, ಇನ್ನಷ್ಟು ಹೆಚ್ಚು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನೊಬ್ಬ ಚಿಕ್ಕ ಯೂಟ್ಯೂಬರ್, ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಅಂದರೆ ಇಂಪಾರ್ಟೆಂಟು ಆಗಿದೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಇದು ಫಸ್ಟು ಒಂದು ನೆಕ್ ಪೀಸ್ ನೋಡೋದಾದರೆ ನಾವು ಈ ಥರ ಬರುತ್ತೆ. ಇದು ಓವಲ್ ಶೇಪಲ್ಲಿರುತ್ತೆ, ಪರ್ಲದಿದು. ಮಕ್ಕಳಿಗೆ ಪರ್ಲು ನೆಕ್ ಪೀಸೇ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಪರ್ಲಲ್ಲೇ ವೆರೈಟಿ ಡಿಸೈನ್ಸ್ ಇರುತ್ತೆ, ಅದನ್ನು ನಾವು ನೋಡಿ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ನೆಕ್ ಪೀಸು ಪರ್ಲು. ಇದು ಓವಲ್ ಶೇಪಲ್ಲಿದೆ ಪರ್ಲು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಡಿಸೈನ್ಸು ಸ್ವಲ್ಪ ಡಿಫ್ರೆಂಟಾಗಿದೆ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಇದು ನೀವು ಲಂಗ ಬ್ಲೌಸ್ ಹಾಕ್ತೀರಾ, ಅಥವಾ ಮಿಡಿ ಹಾಕ್ತೀರಾ, ಶಾರ್ಟ್ಸ್ ಹಾಕ್ತೀರಾ, ಫ್ರಾಕ್ ಹಾಕ್ತೀರಾ, ಈ ನೆಕ್ ಪೀಸು ನಿಮಗೆ ಎಲ್ಲದಕ್ಕೂ ಚೆನ್ನಾಗಿಯೇ ಹೊಂದ್ಕೊಳ್ಳುತ್ತೆ. ಈ ನೆಕ್ ಪೀಸು ತುಂಬ ಚೆನ್ನಾಗಿದೆ ನೋಡಿ. ಡಿಸೈನು ಪರ್ಲು ಅಷ್ಟೇ ಪ್ರೀಮಿಯಂ ಕ್ವಾಲಿಟಿ ಪರ್ಲ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ ಪೀಸು. ನೆಕ್ಸ್ಟ್ ಬಂದ್ಬಿಟ್ಟು ಚೋಕರ್, ಗೋಲ್ಡ್ ಚೋಕರ್ ಥರ. ಇದಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಮಕ್ಳಿಗಂತೂ. ನೋಡ್ತಾ ಇರ್ಬೋದು ಎಷ್ಟು ಎಲಿಗೆಂಟಾಗಿದೆ, ತುಂಬ ಚೆನ್ನಾಗಿದೆ. ಈ ಥರನೇ ಹೇಗೆ ನೀವು ಲಂಗ ಬ್ಲೌಸು ಮತ್ತು ಹಾಫ್ ಸ್ಯಾರಿ, ಇದು ಮಕ್ಕಳಿಗೆ ಅಂತಲ್ಲ, ದೊಡ್ಡವರು ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. 2 in 1 ಥರ ಮಕ್ಳಿಗೂ ಯೂಸ್ ಮಾಡ್ಬೋದು, ದೊಡ್ಡವರು ನಾವು ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ ಚೋಕರು. ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಮಧ್ಯ, ನೋಡ್ತಾ ಇರ್ಬೋದು. ಇದಕ್ಕೆ ಸೆಟ್ಟಿಂಗ್ಸ್, ಈ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಇದೆ ಇದೇ ಥರ, ದೊಡ್ಡದಾಗಿ ಓಲೆ ಇದೇ ಥರ. ಬಟ್ ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೆಕ್ ಪೀಸು, ನೋಡ್ತಾ ಇರ್ಬೋದು. ಇದು ಅಷ್ಟೇ ನಿಮಗೆ ಮಕ್ಕಳಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾವ ಡ್ರೆಸ್, ಲಂಗ ಬ್ಲೌಸು, ಫ್ರಾಕು, ನೀವು ಯಾವ್ದು ಹಾಕಿದ್ರೂ ಈ ನೆಕ್ ಪೀಸು ಚೆನ್ನಾಗಿ ಸೂಟ್ ಆಗುತ್ತೆ ಫ್ರೆಂಡ್ಸ್. ಇದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟು ಬಂದು ಈ ಥರ ದೊಡ್ಡದು ಮಣಿ, ಪಿಂಕ್ ಬೀಡ್ಸಲ್ಲಿದೆ. ಮಧ್ಯ ಕಾಪರ್ ಗೋಲ್ಡ್ ಮಣಿ. ಇದು ಹಂಗೆ ಗ್ರೀನ್ ಒಂದಿದೆ, ಪಿಂಕ್ ಒಂದಿದೆ, ತುಂಬ ಚೆನ್ನಾಗಿದೆ. ನನ್ನ ಮನೇಲಿ ಇದು ಒಂದೊಂದೇ ಥರ 2 ಕಲರ್ ಇರುತ್ತೆ. ಯಾಕೆಂದರೆ ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ನನಗೆ ಟ್ವಿನ್ಸ್ ಇರೋದ್ರಿಂದ ಒಂದೇ ಪ್ಯಾಟ್ರನಲ್ಲಿ 2 ಕಲರ್ ನಾನು ಪರ್ಚೇಸ್ ಮಾಡಿರ್ತೀನಿ. ಇಲ್ಲಿ ನಿಮಗೆ ಒಂದೊಂದು ಪ್ಯಾಟ್ರನ್ಗೋಸ್ಕರ, ಒಂದೊಂದು ಡಿಸೈನ್ಸ್ಗೋಸ್ಕರ ಒಂದೊಂದು ಸಲ ತೋರಿಸ್ತಾ ಇದ್ದೀನಿ ನೆಕ್ ಪೀಸು. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಇದು ಅಷ್ಟೇ ನಿಮಗೆ ಎಲ್ಲ ಔಟ್ಫಿಟ್ಗೂ ಸೂಟ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಯಾವುದೇ ಇರಿಟೇಷನ್ ಆಗಲಿ ಇದಾಗಲಿ ಆಗಲ್ಲ ಮಕ್ಕಳಿಗೆ. ಈಗ ನಾವೇನಾದರೂ ಇಮಿಟೇಷನ್ ಜ್ಯುವೆಲರಿ ಏನಾದರೂ ಹಾಕಿದ್ರೆ ಮಕ್ಕಳ ಸ್ಕಿನ್ನು ತಡೆಯೋದಿಲ್ಲ. ಅದಕ್ಕೋಸ್ಕರ ಈ ಥರ ಪರ್ಲ್ ಮಾಲೆಗಳನ್ನ ಹಾಕಿದ್ರೆ ಅವ್ರಿಗೆ ಯಾವುದೇ ರೀತಿ ಇರಿಟೇಷನ್ ಆಗಲಿ ಇಚ್ಚಿಂಗ್ ಆಗಲಿ ಆಗೋದಿಲ್ಲ. ಈ ನೆಕ್ ಪೀಸು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪರ್ಲ್ ಚೋಕರ್, ನೋಡ್ತಾ ಇರ್ಬೋದು. ಇದು ಅಷ್ಟೇ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ.
ಅವ್ರಿಗೂ ಅಷ್ಟೇ ಯಾವುದೇ ಔಟ್ಫಿಟ್ ಹಾಕ್ರಿ, ನೀವು ಲಂಗ ಬ್ಲೌಸ್ ಹಾಕ್ತೀರಾ, ಸ್ಯಾರಿ ಹಾಕ್ತೀರಾ ಅಥವಾ ಫ್ರಾಕ್ ಹಾಕ್ತೀರಾ, ಇದು ಅಷ್ಟೇ ನಿಮಗೆ ಅವ್ರದ್ದು ಯಾವುದೇ ಔಟ್ಫಿಟ್ ಇರಲಿ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಡಿಸೈನು ನಮಗೆ ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳಿಗೆ ಯಾವುದೇ ಡಿಸೈನ್ ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣ್ತಾರೆ. ನಮ್ಮ ಮನೇಲಿ ಇಬ್ಬಿಬ್ಬರು ಹೆಣ್ಮಕ್ಳು ಇರೋದ್ರಿಂದ ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಇದೆ. ಕಿಡ್ಸ್ ವೇರು ನೆಕ್ ಪೀಸು, ಅದರಲ್ಲಿ ನಿಮಗೆ ಒಂದೊಂದು ಮಾತ್ರ ತೋರಿಸ್ತಾ ಇದ್ದೀನಿ. ಐ ಹೋಪ್ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದೇ ಚಿಕ್ಕ ಚಿಕ್ಕ ಪರ್ಲಲ್ಲಿ ಲಾಂಗು ನೋಡಿ, ಇದು ಅಷ್ಟೇ ನಿಮ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗುತ್ತೆ. ನಮಗೇನಂದರೆ ಎಲ್ಲದಕ್ಕೂ ಈ ಬ್ಯಾಕ್ ಥ್ರೆಡ್ ಕೊಟ್ಟಿರ್ತಾರೆ, ಮಕ್ಕಳಿಗೆ ಯಾವುದೇ ರೀತಿ ಇರಿಟೇಷನ್ ಆಗೋದಿಲ್ಲ, ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಇದು ಅಷ್ಟೇ ನಿಮಗೆ ಯಾವುದೇ ರೀತಿ ಔಟ್ಫಿಟ್, ಮಕ್ಕಳಿಗೆ ಯಾವ ರೀತಿ ಔಟ್ಫಿಟ್ಗೂ ಮ್ಯಾಚ್ ಆಗುತ್ತೆ. ಲಂಗ ಬ್ಲೌಸು, ಫ್ರಾಕು, ಸೆಲ್ವಾರು ಎಲ್ಲದಕ್ಕೂ ಇದನ್ನು ಹಾಕ್ಬೋದು, ಮಿಕ್ಸ್ ಮ್ಯಾಚ್ ಮಾಡ್ಬೋದು. ಇದು ನಿಮಗೆ ಐ ಹೋಪ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಅದೇ ಥರ ಸಿಮಿಲರಲ್ಲಿ ಇನ್ನೊಂದು ಪ್ಯಾಟ್ರನ್ ಇದು ನೋಡ್ತಾ ಇರ್ಬೋದು. ಅದಕ್ಕೆ ಥ್ರೆಡ್ ಬಂದಿತ್ತು, ಇದಕ್ಕೆ ಬೇರೆ ಥರ ಇದು ಬಂದಿದೆ ನೋಡಿ. ಇದು ಒಂದು ಕಾಪರಲ್ಲಿದೆ ಪೆಂಡೆಂಟು, ಬ್ಲ್ಯಾಕ್ ಕಾಪರ್. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಹೆಣ್ಮಕ್ಳಿಗೆ ಹಾಕಿದಾಗ ಲುಕ್ಕೇ ಒಂಥರ ಚೇಂಜ್ ಆಗಿಬಿಡುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಇದು ಒಂದು ಚೋಕರ್ ಟೈಪೇನೆ ನೋಡಿ. ಇದಂತೂ ನೆಕ್ಸ್ಟ್ ಲೆವೆಲ್ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಟ್ರೆಡಿಷ್ನಲ್ ಲುಕ್ಕಿಗಂತೂ ಪರ್ಫೆಕ್ಟ್ ಆಗಿದೆ ಈ ನೆಕ್ ಪೀಸು ಮಕ್ಕಳಿಗೆ. ಇದರಲ್ಲೂ ಅಷ್ಟೇ ಗ್ರೀನ್ ಆ್ಯಂಡ್ ಮೆರೂನ್ ತೊಗೊಂಡಿದ್ದೀನಿ, ಒಬ್ಳಿಗೆ ಗ್ರೀನು ಒಬ್ಳಿಗೆ ಮೆರೂನ್ ಅಂತ. ಇದೇ ಡಿಸೈನಲ್ಲಿ ಇನ್ನೊಂದು ನನ್ನ ಹತ್ರ ಗ್ರೀನ್ ಇದೆ. ಇದಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೆಕ್ ಪೀಸು. ಹಾಕಿದಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ. ಇದು ಅಷ್ಟೇ ನಿಮಗೆ ಟ್ರೆಡಿಷನಲ್ ಔಟ್ಫಿಟ್ ಎಲ್ಲ ಮ್ಯಾಚ್ ಆಗುತ್ತೆ, ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಡಿಸೈನ್ಸು. ಇದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಸಿಂಪಲ್ಲಾಗಿದೆ, ಮಲ್ಟಿ ಕಲರಲ್ಲಿದೆ. ಅಂದರೆ ಯಾವುದೇ ಡ್ರೆಸ್ಗೆ ಮ್ಯಾಚ್ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ. ಇದೂ ಅಷ್ಟೇ ಮಕ್ಕಳಿಗೆ ಹಾಕೋದಕ್ಕೆ. ಇದು ಸ್ಟೀಲ್ ಒಂಥರ ಮೆಟಲ್ ಥರ ಇದೆ, ವಿಡಿಯೋದಲ್ಲಿ ಅಷ್ಟು ಹೈಲೈಟಾಗಿ ಕಾಣ್ತಾ ಇಲ್ಲ ನಿಮಗೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಹಾಕೋದಕ್ಕೆ. ಈಗಂತೂ ಮಕ್ಕಳುಗಳಿಗೆ ಗೋಲ್ಡ್ ಹಾಕೋದಷ್ಟು ಸೇಫ್ ಅಲ್ಲ. ಸೊ ದಟ್ ಈ ಥರದವು ತಂದಿಟ್ಕೊಂಡ್ರೆ ಎಲ್ಲ ಡ್ರೆಸ್ಗಳಿಗೂ ಮ್ಯಾಚ್ ಮಾಡ್ಬೋದು ನಾವು. ಇದಂತೂ ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಚಿಕ್ಕ ಚಿಕ್ಕ ಮಕ್ಕಳು, ಪುಟಾಣಿ ಮಕ್ಕಳಿಗೆ ಎಷ್ಟಿದ್ರೂ ಸಾಕಾಗಲ್ಲ, ನೋಡ್ತಾ ಇರ್ಬೋದು. ಇದು ತುಂಬ ಚೆನ್ನಾಗಿದೆ, ಇದೊಂದು ಡಿಸೈನು. ಇನ್ನೊಂದು ಇದು ಪಿಂಕ್, ಇದೇ ಒಂಥರ ಬೀಡ್ಸು. ಆ ಬೀಡ್ಸಲ್ಲೇ ಮಧ್ಯ ಚಿಕ್ಕ ಚಿಕ್ಕ ಸ್ಟೋನ್ ಇದೆ. ಇದು ಅಷ್ಟೇ ತುಂಬ 2 ಕಲರ್ ಇದೆ ನನ್ನ ಹತ್ರ. ಇದು ಒಂದು ಕಲರ್ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬ ಚೆನ್ನಾಗಿದೆ. ಪಿಂಕ್ ಫ್ರಾಕು, ಪಿಂಕ್ ಡ್ರೆಸ್ಗಳಿಗೆ ಮ್ಯಾಚ್ ಮಾಡಿ ಹಾಕಿದ್ರೆ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸ್ಕ್ರೂ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇದು ತುಂಬ ಚೆನ್ನಾಗಿದೆ, ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕಿದಾಗ. ಇದರಲ್ಲೂ ಅಷ್ಟೇ ಮಧ್ಯ ನಿಮಗೆ ಆ ಬೀಡ್ಸ್ ಒಳಗಡೆ ಸ್ಟೋನ್ ಇದೆ, ನೋಡ್ತಾ ಇರ್ಬೋದು, ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದೊಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಕಿದಾಗ. ಇದು ನೋಡೋದಕ್ಕೂ ಅಷ್ಟೇ ತುಂಬ ವೆರೈಟಿ ಡಿಸೈನ್, ತುಂಬ ಚೆನ್ನಾಗಿದೆ. ಇದು ಒಂಥರ ಡಿಫ್ರೆಂಟಾಗಿದೆ ಸರ.
ನೋಡಿ. ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಬಂದು ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ ಆಗಿದೆ, ಬಟ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದರಲ್ಲೂ 2 ಕಲರ್ ಇದೆ. ನಾನು ಒಂದು ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸಿಂಪಲ್ ನೆಕ್ ಪೀಸ್ಗಳು, ಬಟ್ ಹಾಕಿದಾಗ ಮಾತ್ರ ತುಂಬ ಹೈಲೈಟಾಗಿ ತುಂಬ ಎಲಿಗೆಂಟಾಗಿ ಕಾಣುತ್ತೆ ಮಕ್ಕಳು. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇದೊಂದು ಪರ್ಲದು ಇದು ಒಂಥರ ಸ್ಟ್ರೆಚಬಲ್ಲು ನೋಡಿ. ಇದು ಅಷ್ಟೇ, ಇದರಲ್ಲಿ 2 ಕಲರ್ ಇದೆ. ಇದರಲ್ಲಿ ನಾನು ವೈಟ್ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಹಿಂಗೆ ಯಾವುದೋ ಇದರಲ್ಲಿ ಸ್ಕ್ರೂ ಇಲ್ಲ ಅಥವಾ ಥ್ರೆಡ್ಡು ಏನಿಲ್ಲ, ಸ್ಟ್ರೆಚಬಲ್ ಹಂಗೆ ಹಾಕೋಬೋದು ನಾವು. ಇದಂತೂ ಸಿಂಪಲ್ಲಾಗಿದ್ರು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡಿ. ಇದಂತೂ ನೀವು ಯಾವ ಕಲರ್ ಡ್ರೆಸ್ ಹಾಕಿದ್ರು ಇದು ಗೋಲ್ಡ್ ಕಲರ್ ಇರೋದ್ರಿಂದ ಎಲ್ಲದಕ್ಕೂ ಮ್ಯಾಚ್ ಆಗಲಿ ಅಂತ ನಾನು ಸೇಮ್ ಕಲರ್ ಇದೆ ಎರಡೂ ನನ್ನ ಹತ್ರ. ಇಬ್ಬರಿಗೂ ಒಂದೇ ಕಲರ್ ತಗೊಂಬಂದಿದ್ದೀನಿ, ಯಾಕೆಂದರೆ ಎಲ್ಲ ಡ್ರೆಸ್ಗೂ ಮ್ಯಾಚ್ ಮಾಡ್ಬೋದು. ಇದನ್ನು ಎಲ್ಲ ಕಲರ್ ಡ್ರೆಸ್ಗೂ ಹಾಕ್ಬೋದು ಅಂತ ಹೇಳ್ಬಿಟ್ಟು ನಾನು ಗೋಲ್ಡ್ ಕಲರಲ್ಲಿ ಕ್ರಿಸ್ಟಲ್ ಅಂತ ಏನು ಹೇಳ್ತಾರೆ, ಕ್ರಿಸ್ಟಲ್ ಮಣಿನ ಸರ ತಗೊಂಡು ಬಂದಿದ್ದೀನಿ. ಇದು ಅಷ್ಟೇ, ನೀವು ಎಲ್ಲ ಔಟ್ಫಿಟ್ಗೂ ಹಾಕ್ಬೋದು, ಎಲ್ಲ ಔಟ್ಫಿಟ್ಗೂ ಚೆನ್ನಾಗಿ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣ್ತಾರೆ ಮಕ್ಕಳುಗಳು ಹಾಕ್ದಾಗ. ಇದು ನಿಮಗೆ ಇಷ್ಟ ಆಗಿದೆ ಅಂತೀನಿ. ನೆಕ್ಸ್ಟ್ ಒಂದು ಲಾಸ್ಟ್ ಪೀಸು ನೋಡಿ. ಇದಂತೂ ತುಂಬ ಟ್ರೆಂಡಿಂಗಲ್ಲಿದ್ದಿದ್ದು ಸರ. ಇದು ತುಂಬ ಟ್ರೆಂಡಲ್ಲಿತ್ತು ಈ ನೆಕ್ ಪೀಸ್ ಅಂತೂ. ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ತುಂಬ ಚೆನ್ನಾಗಿ ನೆಕ್ ಇತ್ತು ಇದು. ನಾನು ಇದರಲ್ಲಿ 2 ಡಿಸೈನು ಸೇಮ್, ಚೈನೆಲ್ಲ ಸೇಮ್. ಇಲ್ಲಿ ಮುಂದೆ ಇದೇನು ಡೈಮಂಡ್ ಶೇಪಲ್ಲಿದೆ ನಿಮಗೆ ಈ ಡಿಸೈನ್ಸು. ಅದು ಇನ್ನೊಂಚೂರು ಚೇಂಜು ಬೇರೆ ಡಿಸೈನಲ್ಲಿ ಇರುತ್ತೆ. ಆ ಥರ 2 ತೊಗೊಂಡಿದ್ದೀನಿ. ಗ್ರೀನು ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ನು. ಇದು ಅಷ್ಟೇ, ನಿಮಗೆ ಎಲ್ಲ ಡ್ರೆಸ್ಗೂ ಮ್ಯಾಚ್ ಮಾಡ್ಬೋದು. ಯಾವ ಕಲರ್ ಡ್ರೆಸ್ ಹಾಕ್ಕೊಂಡ್ರೂ ಮ್ಯಾಚ್ ಆಗುತ್ತೆ. ಇದು ಅಷ್ಟೇ, ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡಾಗ. ಎಲಿಗೆಂಟ್ ಲುಕ್ ಕೊಡುತ್ತೆ ಮಕ್ಕಳಿಗೆ, ತುಂಬ ಟ್ರೆಡಿಷನಲ್ ಲುಕ್ಕು ಕೂಡ ಕೊಡುತ್ತೆ. ನೋಡ್ತಾ ಇರ್ಬೋದು. ನೋಡೋದ್ರಲ್ಲ ಫ್ರೆಂಡ್ಸ್, ಈ ಕಿಡ್ಸ್ಗೆ ಅಂದರೆ ಮಕ್ಕಳಿಗೆ ಆಗ್ತಕ್ಕಂಥ ಕೆಲವೊಂದು ನೆಕ್ ಪೀಸ್ ಡಿಸೈನ್ಸ್ನ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.